ಇಂದು ಬಸವನ ಭಾಗ್ಯವಾಡಿ ಮುಖ್ಯ ಬಸ್ ತಂಗುದಾಣದಲ್ಲಿ ಬಸವನ ಭಾಗ್ಯವಾಡಿಯಿಂದ ಕಣಕಾಲ ಮಾರ್ಗವಾಗಿ ನೀಡಗುಂದಿಗೆ ಪ್ರಯಾಣಿಸುವ ಬಸ್ಸಿನಲ್ಲಿ ಹತ್ತಲು ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಮಹಿಳೆಯರು ಸಾಹಸ ಪಡುತ್ತಿದ್ದಾರೆ. ಹೋಗ್ತಾವ್ರಿ. ಹೌದಾ? ನಿಂದ್ರಾಗ ಜಾಗ ಇರಲ್ರಿ, ಯಾರಿಗೆ ಹುಡುಗರಿಗೆ ಜಾಗ ಬಿಡಲ್ರಿ, ದೊಡ್ಡವ್ರಿಗೆ ತುಂಬಿಡ್ತಾರ್ರಿ, ಯಾರು ಬರೋದಿಲ್ರಿ. ಕಾಲೇಜ್ ಹುಡುಗರಿಗೆ ಏನು ಜಾಗ ಇಲ್ಲ. ಕಾಲೇಜ್ ಹುಡುಗರ ಅರ್ಧ ಹೊರಗೆ ಉಳಿ ಹಂಗೆ ಮಾಡಿದ್ರಿ ಸರ್. ಏನು ಮಾಡಿದ್ರಿ? ಎಷ್ಟು ಸಲ ಹೇಳ್ಯಾರ್ರಿ ಸರ್, ಹುಡುಗರು 2-3 ಸಲ ಅರ್ಜಿ ಕೊಟ್ಟು ಕೇಳಲಾಗ್ರಿ. ಅದು ಸ್ವಲ್ಪ ಕೆಲವು ವಿದ್ಯಾರ್ಥಿಗಳು ಈ ಗದ್ದಲವನ್ನು ನೋಡಿ ಪ್ರಯಾಣಿಸಲು ಹೋಗಲಿಲ್ಲ. ಪ್ರಾಥಮಿಕ ಶಾಲೆಯ ಮಕ್ಕಳು, ಪ್ರೌಢ ಶಾಲೆಯ ಮಕ್ಕಳು ಮತ್ತು ಕಾಲೇಜು ವಿದ್ಯಾರ್ಥಿಗಳು ಮುಂಜಾನೆ ಶಾಲೆಗೆ ಬರುತ್ತಾರೆ. ಅವರಿಗೆ ಊಟ ಇಲ್ಲದೆ ಮಕ್ಕಳು ಸಪ್ಪೆ ಮುಖ ಮಾಡಿಕೊಂಡು ಅಸಹಾಯಕರಂತೆ ಇದ್ದಾರೆ. ಇವರು ಈಗಾಗಲೇ ಹಲವು ಬಾರಿ ಸಂಬಂಧಪಟ್ಟವರಿಗೆ ಮನವಿ ಕೊಟ್ಟರೂ ಯಾರೂ ಸ್ಪಂದಿಸಿಲ್ಲ ಎಂದು ಅಧಿಕಾರಿಗಳಿಗೆ ಇಡೀ ಶಾಪ ಹಾಕುತ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಇನ್ನು ಒಂದು ಬಸ್ ಹೆಚ್ಚಾಗಿ ಬಿಡಬೇಕೆಂದು ಎಲ್ಲರ ಪರವಾಗಿ ವಿನಂತಿ ಮಾಡುವೆ. ಇಲ್ಲದಿದ್ದರೆ ನಮ್ಮ ಕರವೇ ಸ್ವಾಭಿಮಾನಿ ಬಣದಿಂದ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ವಿನಂತಿ ಪೂರ್ವಕ ಎಚ್ಚರಿಕೆ ನೀಡುತ್ತಿರುವೆ. ಇಂತಿ ನಿಮ್ಮ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರು ರಾಜಶೇಖರ್.